ಅಡಿಯೇನ್ ರಾಮಾನುಜದಾಸನ್. ನಾವು ಈ ಹಿಂದೆ ತಿಳ್ಕೊಂಡ ಪೆರಿಯಾಳ್ವಾರರು ತೋಟ ಮಾಡಿಕೊಂಡು ಹೂವು ತುಳಸಿ ಎಲ್ಲವನ್ನೂ ಬೆಳೀತಿದ್ರು ಅಂತ ಗೊತ್ತು ಅಲ್ವಾ. ಅವರ ಆ ತೋಟದ ತುಳಸಿ ಗಿಡದ ಬುಡದಲ್ಲಿ ಅವರಿಗೆ ಒಂದು ಹೆಣ್ಣು ಮಗು ಸಿಗುತ್ತೆ. ಆ ಮಗುವನ್ನು ಗೋದಾ ಅಂತ ಹೆಸರಿಟ್ಟು ಪೆರಿಯಾಳ್ವಾರ್ ಸಾಕ್ಕೋತಾರೆ. ಆ ಮಗು ಆಂಡಾಳಂತಾನೇ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಆಡಿ ಮಾಸದ ಪುಬ್ಬಾ ನಕ್ಷತ್ರದ ದಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ ಸಿಗುವ ಈ ಮಗು ಭೂದೇವಿಯ ಅವತಾರ. ತಂದೆ ಪೆರಿಯಾಳ್ವಾರರಿಂದ ಭಗವಂತನಾದ ಶ್ರೀಕೃಷ್ಣನ ಕಥೆಗಳನ್ನು ಕೇಳ್ತಾ ಬೆಳೆದ ಗೋದೆಗೆ ಶ್ರೀಕೃಷ್ಣನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಪೆರಿಯಾಳ್ವಾರರು ದೇವರಿಗೆ ಪುಷ್ಪ ಕೈಂಕರ್ಯ ಮಾಡ್ತಿದ್ರಲ್ವಾ. ಕೃಷ್ಣನಲ್ಲಿರೋ ಅನುರಾಗದಿಂದ ಈ ಗೋದೆ ತನ್ನ ತಂದೆ ದೇವರಿಗೆ ಅಂತ ಸಿದ್ಧ ಮಾಡಿಟ್ಟಿದ್ದ ಹೂಮಾಲೆಗಳನ್ನು ಮೊದಲು ತಾನು ಧರಿಸಿ ಹೂಗಳನ್ನೆಲ್ಲ ಮುಡ್ಕೊಂಡು ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ತೆಗೆದಿಟ್ಟು ದೇವಸ್ಥಾನಕ್ಕೆ ಕಳಿಸ್ಬಿಡ್ತಾ ಇದ್ಲು. ಒಂದು ದಿನ ಹೀಗೆ ಬಂದ ಮಾಲೆಯಲ್ಲಿ ಒಂದು ಕೂದಲು ಸಿಕ್ಬಿಡುತ್ತೆ. ಆ ದಿನ ಅರ್ಚಕರು ಆ ಮಾಲೆನ ದೇವರಿಗೆ ಹಾಕಲ್ಲ. ಪೆರಿಯಾಳ್ವಾರ್ಗೆ ತುಂಬ ಬೇಜಾರಾಗುತ್ತೆ. ಮತ್ತೆ ಇದೇ ರೀತಿ ಆಗೋಕ್ಕೆ ಶುರುವಾದಾಗ ಇದು ಹೇಗೆ ಕೂದಲು ಬಂದು ಸೇರ್ತಿದೆ ನೋಡೋಣ ಅಂತ ಒಂದು ದಿನ ಪೆರಿಯಾಳ್ವಾರರು ಮಾಲೆಗಳನ್ನ ತುಂಬ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾರೆ. ಆಗ ಮಗಳು ಅದನ್ನು ಧರಿಸಿ ಬಿಚ್ಚಿಟ್ಟಿದ್ದು ನೋಡಿ ಅವ್ರಿಗೆ ತುಂಬ ಕೋಪ ಬರುತ್ತೆ. ಮಗಳಿಗೆ ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿ ಆ ದಿನ ದೇವಸ್ಥಾನಕ್ಕೆ ಹೂ ಕೊಡದೆ ಸುಮ್ಮನಾಗ್ಬಿಡ್ತಾರೆ. ದೇವ್ರ ಹತ್ರ ಕ್ಷಮೆ ಕೇಳ್ಕೊಂಡು ಬಂದುಬಿಡ್ತಾರೆ. ರಾತ್ರಿ ಮಲಕ್ಕೊಂಡಾಗ ಇವರಿಗೆ ಮತ್ತೆ ದೇವಸ್ಥಾನದ ಅರ್ಚಕರಿಗೂ ಇಬ್ಬರಿಗೂ ಕನಸಲ್ಲಿ ದೇವರು ಬಂದು, ನನಗೆ ಗೋದಾದೇವಿ ಮುಡಿದು ಬಿಟ್ಟ ಹೂವೇ ಪ್ರಿಯ, ಅದನ್ನೇ ನನಗೆ ಅರ್ಪಿಸಬೇಕು ಅಂತಾನೂ ಹೇಳ್ತಾನೆ. ಇದರಿಂದ ದೇವರಿಗೆ ಹೂವನ್ನು ಮುಡಿದು ಕೊಟ್ಟ ಆಂಡಾಳಿಗೆ ಚೂಡಿ ಕೊಡುತ್ತ ನಾಚಿಯಾರ್ ಅಂತಾನೂ ಹೆಸರು ಬರುತ್ತೆ. ಭಕ್ತಿಯಿಂದ ಆ ರಂಗನಾಥನ ಒಲಿಸಿಕೊಂಡ ಗೋದೆ ಆ ರಂಗನಾಥನಲ್ಲೇ ಐಕ್ಯವಾಗಿ ಬಿಡ್ತಾಳೆ. ಆಕೆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಇರೋ ಹೆಣ್ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಜೊತೆಯಾಗಿ ಬಂದು, ನಾವು ಗೋಕುಲದ ಗೋಪಿಕೆಯರು, ಇಲ್ಲಿರೋ ಕಾವೇರಿ ನದಿನೇ ಯಮುನಾ ನದಿ ಅಂತೆಲ್ಲ ಭಾವಿಸಿ ಶ್ರೀಕೃಷ್ಣನನ್ನ ಕುರಿತು ವ್ರತ ಮಾಡ್ತಿರುವೆವು ಅಂತ ಭಾವಿಸಿ ಹಾಡಿದ ಪಾಶುರಗಳೇ ತಿರುಪ್ಪಾವೆ. 30 ಪಾಶುರಗಳ ತಿರುಪ್ಪಾವೆ ಮತ್ತು 143 ಪಾಶುರಗಳ ನಾಚಿಯಾರ್ ತಿರುಮೋಳಿ ಅನ್ನೋ 2 ಪ್ರಬಂಧಗಳು ಆಂಡಾಳ್ ಕೊಡುಗೆ. ಶ್ರೀಮತೆ ರಾಮಾನುಜಾಯ ನಮಃ.